ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಿದ್ದರಿಂದ ಮಳೆ ಮತ್ತು ಗುಡುಗಿಗೆ ಭಯಪಟ್ಟ 14 ವರ್ಷದ ನನ್ನ ಮೈದುನನ್ನು ವಿಧಿಯಿಲ್ಲದೆ ನನ್ನ ಪಕ್ಕ ರೂಮಿನಲ್ಲಿ ಮಲಗಿಸಿಕೊಳ್ಳಬೇಕಾಗಿತ್ತು. ಮದುವೆಯಾಗಿ 5 ವರ್ಷಗಳಾಗಿದ್ದು, ಆಗಿಂದ ಅವನ ಹಾರೈಕೆಯಲ್ಲಿ ಇದ್ದಿದ್ದರಿಂದ ಅವನು ನನಗೆ ಮಗನ ರೀತಿ ಅಂತ ಅಂದುಕೊಂಡಿದ್ದೆ. ಇದ್ದಕ್ಕಿದ್ದಂತೆ ಕರೆಂಟ್ ಹೋಗಿದ್ದು, ಅವನು ಗಟ್ಟಿಯಾಗಿ ನನ್ನ ಸೊಂಟವನ್ನು ಹಿಡಿದುಕೊಂಡ. ನಂತರ ನನ್ನ ಸೊಂಟದ ಎಲ್ಲ ಕಡೆ ಕೈಯನ್ನು ಆಡಿಸುತ್ತಿದ್ದ. ನಾನು ದೂರ ತಳ್ಳಿದೆ, ಆದರೆ ಅವನು ನನ್ನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಕೈಕಾಲುಗಳನ್ನು ಕಟ್ಟಿ ನನ್ನ ಜೊತೆ ಯಾರೂ ಮಾಡಬಾರದ ಕೆಲಸವನ್ನು ಮಾಡಿದ. ಮುಂದೆ ನನ್ನ ಗಂಡನಿಗೆ ನಾನು ಹೇಗೆ ಮುಖ ತೋರಿಸಲಿ? ನನ್ನ ಬದುಕು, ನನ್ನ ಸಂಸಾರ ಹಾಳಾಗಿ ಹೋಯಿತು. ಅಯ್ಯೋ! ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನ ಮುದ್ದಿನ ಒಬ್ಬಳೆ ಮಗಳು. ನನಗೆ ಒಬ್ಬ ಅಣ್ಣ ಇದ್ದಾನೆ. ಅಣ್ಣನೂ ಕೂಡ ಮದುವೆ ಆಗಿ ಸೆಟಲ್ ಆಗಿದ್ದಾನೆ. ಅವರಿಬ್ಬರು ದುಬೈನಲ್ಲಿ ಇದ್ದಾರೆ. ವರ್ಷಕ್ಕೆ 1 ಬಾರಿ ಮಾತ್ರ ಬಂದು ಹೋಗುವುದು. ಬಂದಾಗ ನನಗೆ, ಅಪ್ಪ ಅಮ್ಮನಿಗೆ ದುಬಾರಿಯಾದ ಗಿಫ್ಟ್ಗಳನ್ನು ತರುತ್ತಾರೆ. ಅಪ್ಪನಿಗೂ ಕೂಡ ತಿಂಗಳಿಗೆ ಇಷ್ಟೊಂದು ದುಡ್ಡನ್ನು ಅಣ್ಣ ಕಳಿಸುತ್ತಾನೆ. ಅತ್ತಿಗೆ ತುಂಬ ಒಳ್ಳೆಯವಳು. ನಮ್ಮ ಅತ್ತೆ ಮಗಳಾಗಿದ್ದರಿಂದ ನಮ್ಮ ಜೊತೆ ಅಡ್ಜಸ್ಟ್ ಆಗಿದ್ದಾಳೆ. ನಮ್ಮನ್ನು ಬೇರೆಯವರ ರೀತಿ ನೋಡುವುದಿಲ್ಲ, ಅವರ ಸ್ವಂತದ ರೀತಿ ನೋಡುತ್ತಾಳೆ. ಇದರಿಂದ ಅಣ್ಣನಿಗೆ ಚಾಡಿ ಕೂಡ ಹೇಳುವುದಿಲ್ಲ. ನಾನು ಕೂಡ ತುಂಬ ಸಲ ದುಬೈಗೆ ಹೋಗಿ ಬಂದಿದ್ದೇನೆ. ಅಣ್ಣನಿಗೆ ಈಗ ತಾನೇ ಗಂಡು ಮಗುವಾಯಿತು. ಅದರ ಹಾರೈಕೆಗೆ ಅಮ್ಮ ದುಬೈಗೆ ಹೋದಳು. ನಾನು ಅಪ್ಪ ಇಬ್ಬರೇ ಮನೆಯಲ್ಲಿ ಇರುವುದು. ನನ್ನದು ಕೂಡ ಡಿಗ್ರಿ ಆಗಿತ್ತು. ಮನೆಯಲ್ಲಿ ಅಮ್ಮನಿಗೆ ಸಣ್ಣ ಪುಟ್ಟ ಸಹಾಯ ಮಾಡುತ್ತಿದ್ದೆ. ಮದುವೆಗಾಗಿ ಎಲ್ಲ ಬ್ರೋಕರ್ಗಳ ಹತ್ತಿರ ಹೇಳಿದ್ದಾರೆ, ಕೆಲಸಕ್ಕೆ ಹೋಗುವುದು ಬೇಡ, ಮನೆಯಲ್ಲಿ ಆರಾಮವಾಗಿ ಇರಲಿ. ತುಂಬ ಶ್ರೀಮಂತರಿರುವ ಒಳ್ಳೆಯ ಕೆಲಸಕ್ಕೆ ಹೋಗುವ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು ನನ್ನ ತಂಗಿಯನ್ನು ಅಂತ ಅಣ್ಣ ತನ್ನ ಎಲ್ಲ ಗೆಳೆಯರಿಗೂ ಕೂಡ ಹೇಳುತ್ತಿದ್ದ. ನಾನು ಕೂಡ ಎಲ್ಲ ಮನೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದೆ. ಆದರೆ ಅಮ್ಮ ಇಲ್ಲದೆ ಇದ್ದಿದ್ದರಿಂದ ಮನೆಗೆ ಬೇಕಾದ ರೇಷನ್ ತರಕಾರಿಗಳನ್ನು ನಾನೇ ತರಬೇಕಾಗಿತ್ತು. ನಮ್ಮ ಪಕ್ಕದ ಬೀದಿಯಲ್ಲಿ ಒಂದು ದೊಡ್ಡ ರೇಷನ್ ಅಂಗಡಿ ಇದೆ. ಅಲ್ಲಿ ಹೋದರೆ ಮನೆಗೆ ಬೇಕಾದ ಎಲ್ಲ ವಸ್ತುಗಳು ಸಿಗುತ್ತದೆ. ಪ್ರತಿದಿನವೂ ಅಲ್ಲಿ ಹೋಗಿ ಮನೆಗೆ ಬೇಕಾದ ಫ್ರೆಶ್ ತರಕಾರಿಗಳು, ಸಾಮಾನುಗಳನ್ನು ತಂದು ಅಪ್ಪನಿಗೆ ರುಚಿಯಾದ ಅಡುಗೆಯನ್ನು ಮಾಡಿ ಬಡಿಸುತ್ತಿದ್ದೆ. ಅದರಿಂದ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತಿತ್ತು. ಇಂದು ಭಾನುವಾರ ಆಗಿದ್ದರಿಂದ ಸ್ವಲ್ಪ ನಿಧಾನವಾಗಿ ಅಂಗಡಿಗೆ ಹೋದೆ. ಅಲ್ಲಿ ಯಾವಾಗಲೂ ಇರುತ್ತಿದ್ದ ರಾಮು ಅಂಕಲ್ ಇರಲಿಲ್ಲ. ಬದಲಿಗೆ ಒಂದು ಸುಂದರವಾದ ಹುಡುಗ ಕುಳಿತಿದ್ದ. ಅವನು ರಾಮು ಅಂಕಲ್ನ ಮೊದಲ ಮಗ ಅಂತೆ. ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಂತೆ. ಇಂದು ರಜಾ ಆಗಿದ್ದರಿಂದ ಅಂಗಡಿಯಲ್ಲಿ ಕುಳಿತು ಅಪ್ಪನಿಗೆ ಸ್ವಲ್ಪ ರೆಸ್ಟ್ ಕೊಡುತ್ತಿದ್ದಾರೆ ಅಂತ ಚೋಟು ಹೇಳಿದ. ನಾನು ಏನೂ ಮಾತನಾಡದೆ ನನಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡೆ. ಇಬ್ಬರು ಒಂದು ಸ್ಮೈಲ್ ಕೊಟ್ಟೆವು ಅಷ್ಟೇ. ಕೋರ್ಟ್ನಲ್ಲಿ ಆ ಹುಡುಗ ಕೆಲಸಕ್ಕೆ ಹೋಗುವುದರಿಂದ ಈಗ ಕೋರ್ಟ್ ಹಾಲಿಡೇಸ್. ಪ್ರತಿದಿನವೂ ಕುಳಿತಿರುತ್ತಾನೆ. ಮೊದಲ ದಿನ ಸ್ಮೈಲ್, 2ನೇ ದಿನ ಮಾತು, 3ನೇ ದಿನ ಫೋನ್ ನಂಬರ್ ಎಕ್ಸ್ಚೇಂಜ್. ಅವನನ್ನು ನೋಡಿದ ಮೇಲೆ ಒಂದು ರೀತಿಯ ಸೆಳೆತ ಜಾಸ್ತಿ ಆಯಿತು. ಅವನು ಕೂಡ ನನ್ನ ಮೇಲೆ ಒಂದು ಆಸಕ್ತಿಯನ್ನು ವಿಶೇಷವಾಗಿ ತೋರಿಸುತ್ತಿದ್ದಾನೆ ಅಂತ ಅನಿಸುತ್ತಿತ್ತು. ಅಣ್ಣನಿಗೆ ಆಗಲಿ ಅಪ್ಪನಿಗೆ ಆಗಲಿ ಪ್ರೇಮ ವಿವಾಹಗಳು ಇಷ್ಟವಿಲ್ಲ. ಅವೆಲ್ಲ ಅಟ್ರಾಕ್ಷನ್. ತುಂಬ ದೊಡ್ಡ ಮನೆತನ ಇರಬೇಕು, ಶ್ರೀಮಂತರಿರಬೇಕು, ನನ್ನ ತಂಗಿಗೆ ಯಾವುದೇ ಕೊರತೆ ಇಲ್ಲದೆ ಪ್ರೀತಿಯಿಂದ ಸಾಕುವ ಹುಡುಗ ಇರಬೇಕು ಅಂತ ತುಂಬ ಸೂಕ್ಷ್ಮವಾಗಿ ಹುಡುಗನನ್ನು ಹುಡುಕುತ್ತಿದ್ದಾರೆ. ನಾನು ನೋಡಿದರೆ ಈ ಮಿಡ್ಲ್ ಕ್ಲಾಸ್ ಹುಡುಗನ ಹಿಂದೆ ಬಿದ್ದಿದ್ದೇನೆ. ಯೌವನ ತುಂಬಿದ ವಯಸ್ಸಿನಲ್ಲಿ ಕೋತಿ ನಕ್ಕಿದರೂ ಕೂಡ ಹೀರೋ ಥರ ಅನಿಸುತ್ತದೆ ಅಂತ ಸುಮ್ಮನಾದೆ. ಈಗ ಏನೇ ಸಾಮಾನು ಬೇಕಾದರೂ ಅಪ್ಪನನ್ನು ಕಳಿಸುತ್ತಿದ್ದೆ. ವಿಧಿ ಇಲ್ಲದೆ ಸ್ವಲ್ಪ ದಿನಗಳಾದ ಮೇಲೆ ರಾಮು ಅಂಕಲ್ ಮತ್ತು ಅವರ ಮನೆಯವರೆಲ್ಲ ನಮ್ಮ ಮನೆಗೆ ಬಂದಿದ್ದರು ಹೆಣ್ಣನ್ನು ಕೇಳಲು. ಅಪ್ಪ ನನ್ನ ಮಗ ಒಪ್ಪಬೇಕು, ಅವನು ದುಬೈನಲ್ಲಿ ಇದ್ದಾನೆ, ನಿಮ್ಮ ಮಗನ ಫೋಟೋ ಮತ್ತು ಬಯೋಡೇಟಾ ಕೊಡಿ ಅಂತ ಕೇಳಿದರು. ಅದೇ ರೀತಿ ಅಣ್ಣನಿಗೆ ಕಳಿಸಿದರು ಡೀಟೇಲ್ಸನ್ನು. ಆದರೆ ಅಣ್ಣನಿಗೆ ಇಷ್ಟವಾಗಲಿಲ್ಲ. ಮದುವೆಯಾಗಿ ನನ್ನ ತಂಗಿ ಏನು ಮಾಡುತ್ತಾಳೆ? ಹುಟ್ಟಿದ ದಿನದಿಂದಲೂ ನಮ್ಮದು ಮಿಡ್ಲ್ ಕ್ಲಾಸ್ ಬದುಕು, 6ಕ್ಕೆ ಏರಲು ಸಾಧ್ಯವಿಲ್ಲ ಅಂತ ಬೇಸರ ಮಾಡಿಕೊಂಡ. ಇದ್ದಕ್ಕಿದ್ದಂತೆ ಅಪ್ಪನಿಗೆ ಎದೆನೋವು ಜಾಸ್ತಿ ಆಯಿತು. ಆಗ ಏನು ಮಾಡಬೇಕು ಅಂತ ತಿಳಿಯಲಿಲ್ಲ. ಎಂದು ಈ ಪರಿಸ್ಥಿತಿ ಬಂದಿರಲಿಲ್ಲ. ಯಾರಾದರೂ ಒಬ್ಬರ ಜೊತೆಯಲ್ಲಿ ಇರುತ್ತಿದ್ದರು. ಸಡನ್ ಆಗಿ ರಾಮು ಅಂಕಲ್
ನಮ್ಮ ಮಗ ರಮೇಶ್ಗೆ ಫೋನ್ ಮಾಡಿದೆ. ಅವನು ಬಂದು ಸಹಾಯ ಮಾಡಿದ, ಚೆನ್ನಾಗಿ ನೋಡಿಕೊಂಡ. ಆಸ್ಪತ್ರೆಗೆ ಸೇರಿಸುವುದು, ಅಲ್ಲಿ ಬೇಕಾದ ಎಲ್ಲ ಔಷಧಿಗಳನ್ನು ತನ್ನ ಖರ್ಚಿನಲ್ಲೇ ತಂದ. ನನಗೆ ಯಾವುದೇ ಮುಜುಗರಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅಪ್ಪ ಸುಧಾರಿಸುತ್ತಾ ಬಂದರು. ಅಣ್ಣ ಕೂಡ ವಿಡಿಯೋ ಕಾಲ್ ಮಾಡುತ್ತಿದ್ದ. ಅಣ್ಣ ಮತ್ತು ರಮೇಶ್ ಇಬ್ಬರು ಈಗ ಫ್ರೆಂಡ್ಸ್ ಆಗಿ ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಅಪ್ಡೇಟ್ಸ್ಗಳನ್ನು ರಮೇಶ್ ಅಣ್ಣನಿಗೆ ಕೊಡುತ್ತಾರೆ. ಅಮ್ಮನೂ ಕೂಡ ಮೊದಲು ಅಳುತ್ತಿದ್ದಳು, ಬಂದು ಬಿಡುತ್ತೇನೆ ಅಂತ. ನಾನೇ ಬೇಡ ಅಂತ ಹೇಳಿದೆ. ಅಪ್ಪ ಆಸ್ಪತ್ರೆಗೆ ಸೇರಿದ ದಿನದಿಂದ ಮನೆಗೆ ಬರುವವರೆಗೂ ಅಪ್ಪನನ್ನು ತುಂಬ ಚೆನ್ನಾಗಿ ರಮೇಶ್ ನೋಡಿಕೊಂಡರು, ಸ್ವಂತ ಮನೆಯವರ ರೀತಿ. ಅಷ್ಟು ಮಾತ್ರವಲ್ಲ, ಒಬ್ಬಳೆ ಹೆಣ್ಣು ಮಗಳು ಆಸ್ಪತ್ರೆಯಲ್ಲಿ ಇರುತ್ತಾಳೆ. ಕಾಲ ಸರಿಯಿಲ್ಲ ಅಂತ ಪ್ರತಿಕ್ಷಣವೂ ನನ್ನ ಜೊತೆಯಲ್ಲಿ ಇರುತ್ತಿದ್ದರು. ಅವರು ಅವರ ಕೆಲಸಕ್ಕೆ ರಜಾ ಹಾಕಿ ಯಾವ ಹುಡುಗರೂ ಕೂಡ ನನ್ನ ಕಡೆ ಕೆಟ್ಟ ದೃಷ್ಟಿಯಿಂದ ನೋಡಬಾರದು, ಆ ರೀತಿ ತುಂಬ ಜಾಗ್ರತೆ ವಹಿಸುತ್ತಿದ್ದರು. ಒಮ್ಮೊಮ್ಮೆ ನನಗೂ ಆಶ್ಚರ್ಯವಾಗುತ್ತಿತ್ತು. ಪ್ರತಿಯೊಂದು ಹೆಣ್ಣು ಕೂಡ ಗಂಡ ಎಂದರೆ ಯಾವ ರೀತಿ ಇರಬೇಕು ಅಂತ ಇಷ್ಟಪಡುತ್ತಾಳೆ, ಅದೇ ರೀತಿ ಇದ್ದಾರೆ ಅಂತ. ಅಪ್ಪ ಡಿಸ್ಚಾರ್ಜ್ ಆದ ಮೇಲೆ ಅವರು ಯೋಗಕ್ಷೇಮವನ್ನು ವಿಚಾರಿಸಲು ಪ್ರತಿದಿನ ರಮೇಶ್ ಬಂದು ಹೋಗುತ್ತಿದ್ದರು. ಇಬ್ಬರ ಮಧ್ಯೆ ಒಂದು ಅನ್ಯೋನ್ಯವಾದ ಸಂಬಂಧ ಏರ್ಪಟ್ಟಿತು. ನಾನು ಅತ್ತಿಗೆಗೆ ಹೇಳಿದೆ, ಪ್ಲೀಸ್ ಅತ್ತಿಗೆ, ದಿನದಿಂದ ದಿನಕ್ಕೆ ರಮೇಶ್ ನನಗೆ ಅಪ್ಪನ ಮೇಲೆ ತೋರಿಸುವ ಕಾಳಜಿಯಿಂದ ಅವರ ಮೇಲೆ ಪ್ರೀತಿ ಆಗುತ್ತಿದೆ. ನಾನು ರಮೇಶ್ನನ್ನೇ ಮದುವೆ ಆಗುತ್ತೇನೆ. ಹೇಗಿದ್ದರೂ ಗೌರ್ಮೆಂಟ್ ಕೆಲಸ ಅಲ್ಲವೇ? ನಾನು ಓದಿದ್ದೇನೆ, ನಾನು ಬೇಕಾದರೂ ಕೆಲಸಕ್ಕೆ ಹೋಗುತ್ತೇನೆ. ಯಾವುದೋ ಗೊತ್ತಿಲ್ಲದ ಹುಡುಗನನ್ನು ಮದುವೆಯಾಗಿ ಜೀವನ ಪರ್ಯಂತ ಕಷ್ಟಪಡುವ ಬದಲು ಗೊತ್ತಿರುವ ಇವರನ್ನೇ ಮದುವೆ ಆಗುತ್ತೇನೆ. ಇಷ್ಟು ದಿನ ಇದ್ದರೂ ಒಂದೇ ಒಂದು ಬಾರಿ ನನ್ನ ಕಿರುಬೆರಳನ್ನು ಕೂಡ ಮುಟ್ಟಿಲ್ಲ. ಒಂಟಿ ಹುಡುಗಿ ಅಂತ ಯಾವುದೇ ರೀತಿಯ ಅಡ್ವಾಂಟೇಜ್ ತೆಗೆದುಕೊಂಡಿಲ್ಲ. ಈಗಿನ ಕಾಲದಲ್ಲಿ ಇಷ್ಟೊಂದು ವಿನಯದಿಂದ ಇರುವ ಹುಡುಗರನ್ನು ನಾನು ನೋಡಿಲ್ಲ ಅಂತ ಎಲ್ಲ ವಿವರವಾಗಿ ಹೇಳಿದೆ. ಅತ್ತಿಗೆ ಅಣ್ಣನಿಗೆ ಅಮ್ಮನಿಗೆ ಅರ್ಥ ಮಾಡಿಸಿದ್ದಾರೆ ಅಂತ ಅನಿಸುತ್ತದೆ. ಎಲ್ಲರೂ ಕೂಡ ಮದುವೆಗೆ ಒಪ್ಪಿಕೊಂಡರು ಖುಷಿಯಿಂದ. ಅಣ್ಣ ಇಷ್ಟು ದಿನ ತಂದು ಸಂಪಾದನೆ ಮಾಡಿದ್ದ ಎಲ್ಲ ದುಡ್ಡನ್ನು ನನ್ನ ಮದುವೆಗೆ ಹಾಕಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಿಕೊಟ್ಟ. ನನಗೆ ತಂದೆ ಮನೆಯಿಂದ ಒಂದು ಸೈಟನ್ನು ಕೂಡ ಕೊಟ್ಟರು. ಮೈ ತುಂಬ ಒಡವೆಗಳು, ಬೆಲೆ ಬಾಳುವ ಸೀರೆಗಳು, ಹುಡುಗನಿಗೂ ಕೂಡ ಒಡವೆಗಳು, ಬಟ್ಟೆಗಳು ಹೇಳತೀರದು. ಅದು ಕನಸಂತೆ ಅಣ್ಣನದು. ಅಪ್ಪ ಮಿಡ್ಲ್ ಕ್ಲಾಸ್ ಆಗಿದ್ದರಿಂದ ಯಾವುದಾದರೂ ದೇವಸ್ಥಾನದಲ್ಲಿ ತಂಗಿಯ ಮದುವೆಯನ್ನು ಮಾಡಿಬಿಡುತ್ತಾರೆ. ನನ್ನ ಮುದ್ದು ತಂಗಿಯ ಮದುವೆಯನ್ನು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಣ್ಣ ಯಾವಾಗಲೂ ಅಂದುಕೊಂಡಿದ್ದನಂತೆ. ಅವನು ಅಂದುಕೊಂಡಿದ್ದು ಈಡೇರಿತು. ತುಂಬ ಖುಷಿಯಿಂದ ಮದುವೆಯನ್ನು ಮಾಡಿಕೊಂಡ ರಮೇಶ್ ಮನೆಗೆ ಬಂದೆ. ರಮೇಶ್ ಮನೆ ತುಂಬ ದೊಡ್ಡದು, ಜಾಯಿಂಟ್ ಫ್ಯಾಮಿಲಿ. ಅವರಿಗೆ ಒಬ್ಬರು ತಂಗಿ, ಒಬ್ಬ ತಮ್ಮ, ಇಬ್ಬರು ಅಕ್ಕಂದಿರು ಇದ್ದರು. ಇಬ್ಬರು ಅಕ್ಕಂದಿರಿಗೂ ಮದುವೆ ಆಗಿತ್ತು. ಈಗ ತಂಗಿ ತಮ್ಮನ ಸಂಪೂರ್ಣ ಜವಾಬ್ದಾರಿ ಇವರ ಮೇಲೆ ಇತ್ತು. ಅವರು ಕೂಡ ತುಂಬ ಸ್ವೀಟ್, ತುಂಬ ಚೆನ್ನಾಗಿ ಅತ್ತಿಗೆ ಅತ್ತಿಗೆ ಅಂತ ನನ್ನನ್ನು ನೋಡಿಕೊಳ್ಳುತ್ತಿದ್ದರು. ಮನೆಯಲ್ಲಿ ಜಾಸ್ತಿ ಜನ ಇರುವುದರಿಂದ ಖರ್ಚು ಕೂಡ ಜಾಸ್ತಿ ಆಗುತ್ತಿತ್ತು. ರೇಷನ್ ಅಂಗಡಿಯಿಂದ ಬರುವುದು ರಮೇಶ್ನ ಸಂಪಾದನೆ ಎಲ್ಲ ಮನೆಗೆ ಸರಿ ಹೋಗುತ್ತಿತ್ತು. ಸೇವಿಂಗ್ಸ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರಿಗಾಗಿ ಬದುಕಬೇಕು ಅಂತ ಅನಿಸುತ್ತದೆ. ಮನೆಯ ಎಲ್ಲ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡೆ. ಈಗ ಅತ್ತೆಗೆ ಫುಲ್ಲು ಫ್ರೀ. ಅಡುಗೆ ಮಾಡುವುದು, ಕೆಲಸದವರ ಬಳಿ ಕೆಲಸ ಮಾಡಿಸಿಕೊಳ್ಳುವುದು, ಮೈದುನ ನಾದಿನಿ ಇವರುಗಳನ್ನು ಕಾಲೇಜಿಗೆ ಕಳಿಸಲು ಬೇಕಾಗಿರುವ ಯೂನಿಫಾರ್ಮ್ ರೆಡಿ ಮಾಡುವುದು, ಟಿಫನ್ ಬಾಕ್ಸ್ ರೆಡಿ ಮಾಡುವುದು ಎಲ್ಲವನ್ನು ಮಾಡುತ್ತಿದ್ದೆ. ನನ್ನ ಗಂಡ ತುಂಬ ಹೆಮ್ಮೆ ಪಡುತ್ತಿದ್ದರು. ಈಗಿನ ಕಾಲದಲ್ಲೂ ಇಷ್ಟು ಒಳ್ಳೆಯ ಹುಡುಗಿ ನಮ್ಮ ಮನೆಗೆ ಬಂದಿರುವುದು ನಮ್ಮ ಅದೃಷ್ಟ ಅಂತ ಅತ್ತೆ ಮಾವ ಹೇಳುತ್ತಿದ್ದರು. ಅಪ್ಪ ಅಮ್ಮ ಅಣ್ಣ ಬಂದರೆ ಅವರು ಶಾಕ್. ನಮ್ಮ ಮನೆಯಲ್ಲಿ ಅಷ್ಟು ಆರಾಮವಾಗಿ ಇದ್ದವಳು ಇಷ್ಟು ದೊಡ್ಡ ಮನೆಯಲ್ಲಿ ಪ್ರತಿಯೊಬ್ಬರನ್ನು ಮಕ್ಕಳಂತೆ ನೋಡಿಕೊಂಡು ಹೋಗುತ್ತಾಳೆ ಅಂತ ಕಣ್ಣೀರು ಹಾಕಿಕೊಂಡು ಹೋಗುತ್ತಿದ್ದರು. ನಾನು ಅವರಿಗೆ ಸಮಾಧಾನ ಮಾಡುತ್ತಿದ್ದೆ. ಎಲ್ಲರೂ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರ ಪ್ರೀತಿಗೆ ನಾನು ಮರುಳಾಗಿದ್ದೇನೆ. ನನ್ನ ಬಗ್ಗೆ ಚಿಂತಿಸಬೇಡ, ಅವರು ನಮ್ಮ ಮನೆಯವರು, ಅವರ ಸೇವೆ ಮಾಡುವುದು ನನ್ನ ಅದೃಷ್ಟ ಅಂತ ಎಲ್ಲರಿಗೂ ಸಮಾಧಾನ ಮಾಡಿ ಕಳಿಸುತ್ತಿದ್ದೆ. ರಮೇಶ್ ಫ್ಯಾಮಿಲಿ ಪರ್ಸನ್. ಅವರು ಮೊದಲು ತಮ್ಮ ತಂಗಿ, ಅಪ್ಪ ಅಮ್ಮ ಅವರ ಆರೈಕೆಯಲ್ಲಿ ಯಾವುದೇ ಕಮ್ಮಿ ಆಗಬಾರದು ಅಂತ ಯೋಚಿಸುತ್ತಿದ್ದರು. ಆದರೆ ನಾನು ಕೂಡ
ಅವರು ಹೇಳುವುದಕ್ಕಿಂತ ಮುಂಚೆ ಅವರಿಗೆ ಇಷ್ಟವಾಗುವ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ. ಮದುವೆಯಾಗಿ 4 ವರ್ಷವಾದರೂ ಮಕ್ಕಳಾಗಲಿಲ್ಲ. ಡಾಕ್ಟರ್ ಬಳಿ ಹೋದಾಗ ಸಣ್ಣ ಪುಟ್ಟ ಟ್ರೀಟ್ಮೆಂಟನ್ನು ಕೊಟ್ಟರು. ಸುಮಾರು 1 ವರ್ಷಗಳ ಕಾಲ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದರ ಫಲವಾಗಿ ಈಗ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ಅಮ್ಮ ಮನೆಗೆ ಕರೆದಳು. ಬಾ, ರೆಸ್ಟ್ ತೆಗೆದುಕೊಳ್ಳುವೆ, ನಿಮ್ಮ ಮನೆಯಲ್ಲಿ ಕೆಲಸ ಜಾಸ್ತಿ ಅಂದ. ಅಮ್ಮ, ರಮೇಶ್ನನ್ನು ಬಿಟ್ಟು ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ, ಹೇಗಿದ್ದರೂ ಡೆಲಿವರಿಗೆ ಬರುತ್ತೇನೆ ಅಂತ ಹೇಳಿ ಅವಳನ್ನು ಮನೆಗೆ ಕಳಿಸಿದ್ದೆ. ಇಂದು ಮನೆಯಲ್ಲೆಲ್ಲರೂ ಕೂಡ ರಮೇಶನ ಚಿಕ್ಕಪ್ಪನ ಮಗನ ಮದುವೆಗೆ ಹೋಗಿದ್ದರು. ನಾನು ಪ್ರೆಗ್ನೆಂಟ್ ಆಗಿದ್ದರಿಂದ ಅಲ್ಲಿ ಹೋದರೆ ಸಮಸ್ಯೆ ಆಗುತ್ತದೆ. ಜನಗಳ ಮಧ್ಯೆ ಯಾರಾದರೂ ಕೆಟ್ಟು ಕಣ್ಣು ಹಾಕಿದರೆ ಮಗುವಿಗೆ ಅಂತ ಕರೆದುಕೊಂಡು ಹೋಗಲಿಲ್ಲ. ಅಷ್ಟರಲ್ಲಿ ನನ್ನ ಮೈದುನ ಸುಮಾರು 14ರಿಂದ 15 ವರ್ಷ ಅವನಿಗೆ. ಅವನು ಹೇಳುತ್ತಾನೆ, ನನಗೂ ಕೂಡ ನಾಳೆ ಕ್ಲಾಸ್ ಟೆಸ್ಟ್ ಇದೆ, ಓದಿಕೊಳ್ಳಬೇಕು ಅಂದಾಗ ಮನೆಯಲ್ಲಿ ಎಲ್ಲರೂ ಅವನನ್ನು ನನ್ನ ಬಳಿ ಬಿಟ್ಟು ಅವನನ್ನು ಹುಷಾರಾಗಿ ನೋಡಿಕೊ, ಮಳೆ ಬರುವ ಹಾಗಿದೆ. ಅವನಿಗೆ ಮಳೆ ಗುಡುಗು ಎಂದರೆ ಭಯ. ನಿನ್ನ ರೂಮಿನಲ್ಲಿ ಕೆಳಗಡೆ ಚಾಪೆ ಹಾಕು ಮಲಗಿಕೊಳ್ಳುತ್ತಾನೆ. ಅವನು ನಿನಗೆ ಮಗನ ರೀತಿ ಅಲ್ಲವೇ? ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೇನೆ, ಇಬ್ಬರು ಊಟ ಮಾಡಿ. ನೀನು ಯಾವುದೇ ಕೆಲಸ ಮಾಡಬೇಡ, ನಾನು ಬಂದು ಎಲ್ಲ ಕೆಲಸ ಮಾಡುತ್ತೇನೆ ಅಂತ ಅತ್ತೆ ಹೇಳಿದಳು. ನನ್ನ ಗಂಡನೂ ಕೂಡ ಪದೇ ಪದೇ ನನ್ನ ತಮ್ಮನಿಗೆ ಕತ್ತಲೆ ಅಂದರೆ ಭಯ, ಅವನಿನ್ನು ಚಿಕ್ಕವನು ಅಂತ ಹೇಳಿ ಹೊರಟರು. ಇಬ್ಬರು ಊಟ ಮಾಡಿದೆವು. ನಾನು ನನ್ನ ರೂಮಿನಲ್ಲಿ, ಅವನು ಅವನ ರೂಮಿನಲ್ಲಿ. ಮಧ್ಯರಾತ್ರಿ ಆಗಿದ್ದಾಗ ರೂಮಿನ ಬಾಗಿಲನ್ನು ಯಾರೋ ಜೋರಾಗಿ ಒಡೆಯುವ ಶಬ್ದ ಕೇಳಿಸಿತು. ಜೋರಾದ ಮಳೆ ಬೇರೆ. ನಿಧಾನವಾಗಿ ತಿಳಿಯಿತು ಅದು ನನ್ನ ಮೈದುನ ಅಂತ. ಡೋರ್ ತೆಗೆದಾಗ ಅವನು ಭಯಪಟ್ಟಿದ್ದ, ನಡುಗುತ್ತಿದ್ದ. ನನಗೆ ಆಗ ನೆನಪಾಯಿತು ಅವನಿಗೆ ಮಳೆ ಅಂದರೆ ಭಯ ಅಂತ. ಗುಡುಗು ತುಂಬ ಜೋರಾಗಿ ಇರುತ್ತಿತ್ತು. ನೆಲದ ಮೇಲೆ ಮಲಗಲು ಅವನು ಹೋಗುತ್ತಿದ್ದ. ಹಾಸಿಗೆಯಲ್ಲಿ ಸೈಡಲ್ಲಿ ಮಲಗಿಕೋ, ಪರವಾಗಿಲ್ಲ, ನಾನು ಹಾಲಲ್ಲಿ ಇರುವ ದಿವಾನ್ ಮೇಲೆ ಮಲಗುತ್ತೇನೆ ಅಂದೆ. ನೀವು ಹಾಲಿಗೆ ಹೋದರೆ ನಾನು ಹಾಲಿಗೆ ಬರುತ್ತೇನೆ, ನನಗೆ ಭಯ ಅಂತ ಅವನು ಅಳಲು ಶುರು ಮಾಡಿದ. ಸರಿ, ಹಾಸಿಗೆಯ ಕೊನೆಯಲ್ಲಿ ಮಲಗಿಕೋ, ನನ್ನನ್ನು ಟಚ್ ಮಾಡಬಾರದು, ನನಗೆ ತುಂಬ ಅಸಹ್ಯವಾಗುತ್ತದೆ. ಅವರುಗಳು 1000 ಹೇಳಿದ್ದರು, ನನಗೆ ಅವನು ನನ್ನ ಗಂಡನ ತಮ್ಮನೇ. ಆ ವಿಷಯದಲ್ಲಿ ನಾನು ತುಂಬ ಪರ್ಟಿಕ್ಯುಲರ್. ಇಬ್ಬರು ಒಂದು ಮೂಲೆಯಲ್ಲಿ ಮಲಗಿಕೊಂಡೆವು. ಸುಮಾರು ಸಮಯದ ನಂತರ ಅವನು ನನ್ನ ಸೊಂಟವನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನನ್ನ ಸೊಂಟದ ಮೇಲೆ ಯಾವುದೋ ಹಾವಿದೆ ಅನ್ನುವ ರೀತಿ ನನಗೆ ಆಯಿತು. ನಿಧಾನವಾಗಿ ವಾಸ್ತವಕ್ಕೆ ಬಂದೆ. ನನ್ನ ಮೈದುನ ನನ್ನ ಸೊಂಟವನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾನೆ. ಗುಡುಗು ಹೆಚ್ಚಾಗಿತ್ತು. ಭಯದಿಂದ ಇರಬಹುದು ಅವನು ನನ್ನನ್ನು ಅವನ ಅಮ್ಮ ಅಥವಾ ಅಕ್ಕ ಅಂತ ಅಂದುಕೊಂಡಿರಬಹುದು. ನಾನು ಏಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡುತ್ತೇನೆ ಅಂತ ಸುಮ್ಮನಾಗಿದ್ದೆ. ಆದರೆ ಅವನು ಒಂದು ಕಡೆ ನನ್ನ ಸೊಂಟದಲ್ಲಿ ಅವನ ಕೈಯನ್ನು ಇಟ್ಟಿರಲಿಲ್ಲ. ಸೊಂಟದ ಎಲ್ಲ ಭಾಗದಲ್ಲೂ ಕೈ ಆಡಿಸುತ್ತಿದ್ದ. ನಂತರ ನನ್ನ ಬೆನ್ನಿನ ಮೇಲೆ ಮುತ್ತನ್ನು ಕೊಟ್ಟ. ನಾನು ಇದ್ದಕ್ಕಿದ್ದಂತೆ ಕರೆಂಟ್ ಆನ್ ಮಾಡಿದೆ. ಅವನ ಕೆನ್ನೆಗೆ ಏಟು ಹೊಡೆದೆ. ಏನು ಚಿಕ್ಕವನು ಅಂತ ಅಂದರೆ ನನ್ನನ್ನು ತಬ್ಬಿಕೊಂಡು ಕೆಟ್ಟದಾಗಿ ವರ್ತಿಸುತ್ತೀಯಾ? ನಿನ್ನ ಅಣ್ಣನಿಗೆ ಎಲ್ಲ ಹೇಳಿ ಮನೆಯಿಂದ ಓಡಿಸುತ್ತೇನೆ. ಅತ್ತಿಗೆ ನನಗೆ ಭಯ ಅಂತ ಜೋರಾಗಿ ಅಳಲು ಶುರು ಮಾಡಿದ. ಇಲ್ಲ, ಅವನು ನಿಜವಾಗಲೂ ನನ್ನನ್ನು ಕೆಟ್ಟದಾಗಿ ಮುಟ್ಟಿದ್ದು. ಒಂದು ಹೆಣ್ಣಿಗೆ ಕೆಟ್ಟದ್ದು ಯಾವುದು, ಸರಿಯಾಗಿದ್ದು ಯಾವುದು ಅಂತ ಗೊತ್ತಾಗುತ್ತದೆ ಅಲ್ಲವೇ? ಸ್ವಲ್ಪ ಹೊತ್ತು ಅಳುತ್ತಿದ್ದವನು ಇದ್ದಕ್ಕಿದ್ದಂತೆ ನಗಲು ಶುರು ಮಾಡಿದ. ನನ್ನ ಫೋನನ್ನು ಹೊಡೆದು ಹಾಕಿದ. ಈಗ ಅಣ್ಣನಿಗೆ ಫೋನ್ ಮಾಡಿ ನೋಡೋಣ, ಅಕಸ್ಮಾತ್ ಮಾಡಿದರೂ ಕೂಡ ನಿಮ್ಮನ್ನು ಯಾರು ನಂಬುತ್ತಾರೆ? ನಾನು ಈ ಮನೆಯ ಮಗ, ಅಣ್ಣನ ಮುದ್ದಿನ ತಮ್ಮ. ಅಣ್ಣ ನನ್ನನ್ನು ತುಂಬ ಪ್ರೀತಿಸುತ್ತಾನೆ. ಸರಿ, ಈ ರೂಮಿನಿಂದ ಹೊರಗಡೆ ಹೋಗು, ನಾನು ಮಲಗಬೇಕು ಅಂತ ಹೇಳಿದೆ. ಅದು ಹೇಗೆ ಸಾಧ್ಯ? ನನ್ನ ಮನಸ್ಸಿನಲ್ಲಿ ಬೆಂಕಿಯನ್ನು ಹತ್ತಿಸಿ ಹೇಗೆ ಹೋಗುತ್ತೀರಾ? ಮೊದಲು ಅದನ್ನು ಹಾರಿಸಿ ಅಂತ ಅವನ ಬಟ್ಟೆಯನ್ನು ತೆಗೆಯಲು ಶುರು ಮಾಡಿದ. ನನಗೆ ಭಯವಾಯಿತು. ಹೋಗುತ್ತಿದ್ದವಳನ್ನು ತಡೆದು ನಿಲ್ಲಿಸಿದ. ಗಟ್ಟಿಯಾಗಿ ಹಿಡಿದುಕೊಂಡ. ತುಂಬ ಶಕ್ತಿಶಾಲಿ. ಅವನ ಹಿಡಿತವನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಾನು ನಿನಗೆ ತಾಯಿಯ ಸಮಾನ. ಬಂದ ದಿನದಿಂದಲೂ ನಿನ್ನನ್ನು ಮಗನ ರೀತಿ ನೋಡಿಕೊಂಡಿದ್ದೇನೆ. ನನ್ನ ಜೊತೆ ಅನಾಚಾರ ಮಾಡಬೇಡ. ದೇವರು ನಿನ್ನನ್ನು ಕ್ಷಮಿಸುವುದಿಲ್ಲ. ಆದರೆ ಅವನು ನನ್ನ ಯಾವ ಮಾತುಗಳನ್ನೂ ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಇಷ್ಟೊತ್ತಾದ ಮೇಲೆ ಸ್ವಲ್ಪ ನಿಶಕ್ತಿ ಶುರುವಾಗುತ್ತದೆ. ಅದನ್ನು ತಿಳಿದಿದ್ದ. ಆದ್ದರಿಂದ ನನ್ನ 2 ಕೈಗಳನ್ನು ಕಾಲುಗಳನ್ನು ಮಂಚಕ್ಕೆ ಕಟ್ಟಿ
ನನ್ನ ಜೊತೆ ಕೆಟ್ಟದಾಗಿ ವರ್ತಿಸಲು ಶುರು ಮಾಡಿದ. ನನ್ನ ಹಣೆಗಳಿಗೆ ಮುತ್ತನ್ನು ಕೊಟ್ಟಿದ್ದ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಾನು ಜೋರಾಗಿ ಕಿರುಚುತ್ತೇನೆ ಅಂತ ಬಾಯಿಗೆ ಬಟ್ಟೆಯನ್ನು ಹಾಕಿದ್ದ. ಅಯ್ಯೋ, ಅವನು ನನ್ನನ್ನು ಮುಟ್ಟಿದ್ದು ಚೇಳು ಮೈ ಮೇಲೆ ಬಿದ್ದಂತೆ ಆಗುತ್ತಿತ್ತು. ಈ ಕ್ಷಣ ನನಗೆ ಸಾವು ಬರಬಾರದೆ ಅಂತ ಕಂಡ ದೇವರನ್ನು ಮನಸ್ಸಿನಲ್ಲಿ ಹರಸಿಕೊಳ್ಳುತ್ತಿದ್ದೆ. ಅವನು ನನ್ನ ಬಟ್ಟೆಗಳನ್ನು ತೆಗೆಯಲು ಮುಂದಾದ. ನಾನು ಒಸಕುತ್ತಿದ್ದೆ. ಸ್ವಲ್ಪ ಕೂಡ ದಯ ದಾಕ್ಷಿಣ್ಯ ಇಲ್ಲ. ಅತ್ತಿಗೆ ಪ್ರೆಗ್ನೆಂಟ್, ಅವಳ ಜೊತೆ ಕೆಟ್ಟದಾಗಿ ಮಾಡಬಾರದು ಅಂತ. ಬದುಕಿನಲ್ಲಿ ಈ ರೀತಿಯ ನೀಚ ಮನುಷ್ಯನನ್ನು ನಾನು ಎಂದೂ ನೋಡಿಲ್ಲ ಅಂತ ಅನಿಸುತ್ತಿತ್ತು. ಅಷ್ಟರಲ್ಲಿ ಯಾರೋ ಮನೆ ಬಾಗಿಲನ್ನು ಜೋರಾಗಿ ತಟ್ಟುತ್ತಿದ್ದರು. ಆಗ ಅವನು ಗಾಬರಿಯಾಗಿ ನನಗೆ ಬಟ್ಟೆಗಳನ್ನು ಹಾಕಿ ನನ್ನ ಕೈಕಾಲನ್ನು ಬಿಚ್ಚಿದ. ಅವನು ಕೂಡ ಬಟ್ಟೆಗಳನ್ನು ಹಾಕಿಕೊಂಡು ಬಾಗಿಲನ್ನು ತೆಗೆದ. ನನ್ನ ಅಣ್ಣ ಬಂದಿದ್ದ. ಕೋಟಿ ದೇವರಿಗೆ ಕೇಳಿಕೊಂಡಿದ್ದು ಫಲ ಸಿಕ್ಕಿತು. ನನ್ನ ಮೈದುನ ನನ್ನ ದೇಹವನ್ನು ಕೆಟ್ಟದಾಗಿ ಬಳಸಿಕೊಳ್ಳುವುದಕ್ಕಿಂತ ಮುಂಚೆ ದೇವರೇ ನನ್ನನ್ನು ಕಾಪಾಡಲು ನನ್ನ ಸ್ವಂತ ಅಣ್ಣನನ್ನು ಕಳಿಸಿದ್ದಾನೆ. ನನ್ನ ಮೈದುನ ಚಾನ್ಸ್ ಮಿಸ್ ಆಗಿ ಹೋಯಿತು ಅಂತ ಪರದಾಡುತ್ತಿದ್ದ. ಕೇವಲ ಮುತ್ತಿಗೆ ಸಮಾಧಾನ ಮಾಡಿಕೊಳ್ಳಬೇಕು ಅಂತ ನನ್ನ ಕಿವಿಯಲ್ಲಿ ಹೇಳುತ್ತಾನೆ. ನನ್ನ ಮುಖ ಕೆಂಪಾಯಿತು. ಅಣ್ಣನಿಗೆ ಎಲ್ಲ ವಿಷಯ ಹೇಳಿಬಿಡೋಣ ಅಂತ ಅಂದುಕೊಂಡೆ. ಆದರೆ ಮೊದಲು ರಮೇಶ್ಗೆ ಹೇಳಿ ಇವನ ಗ್ರಹಚಾರ ಬಿಡಿಸಬೇಕು. ಅಣ್ಣನಿಗೆ ಹೇಳಿದರೆ ಅಣ್ಣ ನನ್ನನ್ನು ಈ ರೀತಿಯ ಮನೆಯಲ್ಲಿ ಇರಲು ಬಿಡುವುದಿಲ್ಲ. ರಮೇಶ್ಗೂ ಮತ್ತು ನನಗೂ ಡೈವರ್ಸ್ ಕೊಡಿಸಿಬಿಡುತ್ತಾನೆ. ಜೋರಾಗಿ ಅಳುತ್ತಾ ಅಣ್ಣನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅಣ್ಣ, ಏಕೆ ಅಳುತ್ತೀಯ? ನಾನು ಬಂದೆ ಅಲ್ಲವೇ? ಏನಾಯಿತು? ಗುಡುಗು ಅಂದರೆ ನಿನಗೆ ಭಯತಾನೆ ಅಂತ ನಾನೇ ಬಂದೆ. ರಮೇಶ್ಗೆ ಫೋನ್ ಮಾಡಿದ್ದೆ. ಅವರು ಹೊರಗಡೆ ಇದ್ದಾರೆ. ಮದುವೆಯಲ್ಲಿ ರಾತ್ರಿ ಪೂರ್ತಿ ಬರುವುದಿಲ್ಲ ಅಂತ ಹೇಳಿದಾಗ ನನಗೆ ಭಯವಾಯಿತು. ಪ್ರೆಗ್ನೆಂಟ್ ನೀನು, ಇಷ್ಟು ಮಳೆ ಇಷ್ಟು ಗುಡುಗು ಹೇಗೆ ಇರುತ್ತೀಯೋ ಅಂತ ನಾನೇ ಅಮ್ಮನಿಗೆ ಹೇಳಿ ಬಂದೆ. ದುಬೈಯಿಂದ ಬಂದು 2 ದಿನವಾಯಿತು. ನಾಳೆ ನಿನ್ನ ಅತ್ತಿಗೆ ಜೊತೆ ಬರೋಣ ಅಂತ ಅಂದುಕೊಂಡಿದ್ದೆ. ಆಗ ಇನ್ನೂ ಅಳಲು ಶುರು ಮಾಡಿದೆ. ನನಗೆ ಅಣ್ಣ ಎಷ್ಟು ಸರಿಯಾದ ಸಮಯಕ್ಕೆ ಬಂದು ನನಗೆ ಆಗುತ್ತಿದ್ದ ಕೆಟ್ಟದ್ದನ್ನು ತಪ್ಪಿಸಿದ ಅಂತ ಕಣ್ಣೀರು ಬರುತ್ತಿತ್ತು. ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಇವನು ನನ್ನ ಅಣ್ಣ ಅಂತ. ನಂತರ ಅಣ್ಣ ಅಡುಗೆ ಮನೆಯನ್ನೆಲ್ಲ ಹುಡುಕಿ ನನಗೆ ಅಂತ ಸ್ವಲ್ಪ ಊಟ ಮಾಡಿಸಿದ. ಅವನೇ ಕೈಯಾರ ತಿನ್ನಿಸಿದ. ಅವನ ಮಡಿಲಿನಲ್ಲಿ ತಲೆಯನ್ನು ಇಟ್ಟುಕೊಂಡು ರಾತ್ರಿಯೆಲ್ಲ ಮಲಗಿದೆ. ಬೆಳಿಗ್ಗೆ ಎಚ್ಚರವಾದಾಗ ಇನ್ನೂ ಅಣ್ಣನ ಮಡಿಲಿನಲ್ಲೇ ಇದ್ದೆ. ನಾನು ಅವನ ತೊಡೆಯ ಮೇಲೆ ನನ್ನ ತಲೆಯನ್ನು ಇಟ್ಟಿದ್ದರಿಂದ ಮೇಲೆ ಹೇಳಲು ಸಾಧ್ಯವಾಗದೆ, ನಾನು ಮೇಲೆ ಎದ್ದರೆ ಎಲ್ಲಿ ತನ್ನ ಮುದ್ದು ತಂಗಿಯ ನಿದ್ರೆ ಭಂಗವಾಗುತ್ತದೆ ಅಂತ ನನ್ನ ಕಡೆ ನೋಡುತ್ತಾ ಕುಳಿತಿದ್ದ. ನನಗೆ ನಗು ಬಂತು. ಚಿಕ್ಕಂದಿನಲ್ಲಿ ನಾನು ಅದೇ ರೀತಿ ಮಾಡುತ್ತಾ ಇದ್ದಿದ್ದು. ಅಣ್ಣ ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದುಕೊಂಡರೂ ಕೂಡ ಬಿಡುತ್ತಿರಲಿಲ್ಲ. ಅವನ ತೊಡೆಯ ಮೇಲೆ ಒಂದು ಬಾರಿ ತಲೆ ಇಟ್ಟರೆ ಮುಗಿಯಿತು, ನಾನೇ ಎಚ್ಚರವಾಗುವವರೆಗೂ. ಆಗ ಅಣ್ಣ ಕೂಡ, ನಿನಗೆ ಆ ವಿಷಯವೆಲ್ಲ ನೆನಪಾಯ್ತಾ? ಹೌದು ಅಣ್ಣ, ಚಿಕ್ಕಂದಿನಲ್ಲೂ ಕೂಡ ನೀನು ನನ್ನನ್ನು ಇದೇ ರೀತಿ ನೋಡಿಕೊಳ್ಳುತ್ತಿದ್ದೆ ಅಲ್ಲವೇ? ಆದರೆ ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲದೆ ವಾಶ್ರೂಮ್ಗೆ ಓಡಿ ಹೋದ. ಇನ್ನೂ ನಗು ಬಂತು. ಎಲ್ಲರೂ ಬಂದರು. ಮದುವೆಗೆ ಹೋಗಿದ್ದವರೆಲ್ಲ ಹೋದ. ಪ್ರಾಣ ಬಂದಂತೆ ಆಯಿತು. ಅಣ್ಣನೂ ಕೂಡ ಅತ್ತಿಗೆ ಮತ್ತು ಮಗುವನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೋದ. ರಮೇಶ್ ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ನಾನು ಅವರ ತಮ್ಮ ಮಾಡಿದ ಎಲ್ಲ ನೀಚ ಕೃತ್ಯಗಳನ್ನು ಹೇಳಿದರೆ ರಮೇಶ್ ನಂಬಲಿಲ್ಲ. ಬದಲಿಗೆ ನನ್ನನ್ನೇ ಬೈದರು. ನಿನ್ನ ಮಗನ ರೀತಿ ಇದ್ದಾನೆ, ಅವನು ನಿನ್ನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಪಟ್ಟನು ಅಂತ ಹೇಳಿದರೆ ನಾನು ನಂಬುವಷ್ಟು ಮೂರ್ಖನಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗನಿಂದ ನಾನು ದೂರ ಹೋಗುವುದಿಲ್ಲ. ಈ ಎಲ್ಲ ವಿಷಯಗಳನ್ನು ತಲೆಯಲ್ಲಿ ತುಂಬಿ ಬೇರೆ ಮನೆ ಮಾಡಲಿ ಅನ್ನುವ ನಿನ್ನ ಯೋಚನೆ ಎಂದು ಸಫಲವಾಗುವುದಿಲ್ಲ ಅಂತ ರಮೇಶ್ ನನ್ನನ್ನೇ ಬೈದ. ಜೋರಾಗಿ ಕಿರುಚಿದ ಸಲುವಾಗಿ ಮನೆಯ ಅತ್ತೆ ಮಾವ ಎಲ್ಲರೂ ನನ್ನನ್ನು ಬೈದರು. ಆಗ ನಾನು ಪದೇ ರಮೇಶ್ ಹತ್ತಿರ ಅವರ ತಮ್ಮನ ಬಗ್ಗೆ ಹೇಳಿದ ಸಲುವಾಗಿ ಕೋಪದಿಂದ ರಮೇಶ್ ನನ್ನ ಕೆನ್ನೆಗೆ ಹೊಡೆದರು. ನಾನು ಅಳಲು ಶುರು ಮಾಡಿದೆ. ಅದೇ ಸಮಯಕ್ಕೆ ಸರಿಯಾಗಿ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ, ಅಣ್ಣನ ಮಗು ಎಲ್ಲರೂ ಮನೆಗೆ ಬಂದರು. ಅವರುಗಳು ರಮೇಶ್ ನನ್ನ ಕೆನ್ನೆಗೆ ಹೊಡೆದಿದ್ದನ್ನು ನೋಡಿ ಜೋರಾಗಿ ಕಿರುಚಿದರು. ನಮ್ಮ ಕಣ್ಣ ಎದುರಿಗೆ ನಮ್ಮ ಮಗುವಿಗೆ ಇಷ್ಟು ನೋವು ಮಾಡುವ ನೀನು
ನಾವಿಲ್ಲದೇ ಇದ್ದರೆ ಇನ್ನೆಷ್ಟು ನೋವು ಮಾಡುವುದಿಲ್ಲ ಅಂತ ಕೋಪಗೊಂಡು ಎಲ್ಲರೂ ನನ್ನನ್ನು ಮನೆಯಿಂದ ಹೊರಗಡೆ ಕರೆದುಕೊಂಡು ಬಂದರು. ಮನೆಯ ಒಬ್ಬ ಸದಸ್ಯರು ಕೂಡ ನಮ್ಮ ಹಿಂದೆ ಬಂದಿಲ್ಲ, ಮನೆ ಬಿಟ್ಟು ಹೋಗಬೇಡ ಅಂತ. ಅಣ್ಣ ನನ್ನನ್ನು ದುಬೈಗೆ ಕರೆದುಕೊಂಡು ಹೋದ. ಸ್ವಲ್ಪ ದಿನಗಳಾದ ಮೇಲೆ ರಮೇಶ್ ಮತ್ತು ಅವರ ತಮ್ಮ ನಿರಂತರವಾಗಿ ನನಗೆ ಕಾಲ್ ಮಾಡುತ್ತಿದ್ದರು. ರಮೇಶ್, ತಪ್ಪಾಯಿತು, ನನ್ನಿಂದ ಕ್ಷಮಿಸು, ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ನಂಬಬೇಕಿತ್ತು ಅಂತ. ಅವರ ತಮ್ಮ ಅತ್ತಿಗೆ, ನನ್ನಿಂದ ತಪ್ಪಾಗಿ ಹೋಯಿತು. ನನ್ನ ಗೆಳೆಯರು ಕೆಟ್ಟ ಕೆಟ್ಟ ವಿಡಿಯೋಗಳನ್ನು ತೋರಿಸಿ ನನ್ನಲ್ಲೂ ಆ ರೀತಿಯ ಭಾವನೆ ಬರುವ ಹಾಗೆ ಮಾಡಿದರು. ನಿಮ್ಮ ಜೊತೆ ನಾನು ಕೆಟ್ಟದಾಗಿ ವರ್ತಿಸಿದೆ, ಇನ್ನೆಂದೂ ಮಾಡುವುದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನ್ನ ಅಣ್ಣನ ಜೊತೆ ಮತ್ತೆ ಸಂಸಾರ ಮಾಡಿ ನನ್ನ ಅಣ್ಣ ನೀವಿಲ್ಲದೆ ಇರಲು ಸಾಧ್ಯವಿಲ್ಲ. ಪೇಷಂಟ್ ರೀತಿ ಆಗಿ ಹೋಗಿದ್ದಾನೆ. ನೀನು ಮಾಡಿರುವ ಪಾಪ. ಅತ್ತಿಗೆ ಅಂದರೆ ತಾಯಿ ಸಮಾನ. ಯಾವುದೇ ವಿಷಯವಿರಲಿ ನನ್ನ ಜೊತೆ ಹಾಗೆ ಮಾಡಲು ಮನಸ್ಸು ಹೇಗೆ ಬಂತು? ನೀನಿರುವ ಮನೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಇರುವುದಿಲ್ಲ. ನಿನ್ನ ಮುಖ ನೋಡಲು ಕೂಡ ಇಷ್ಟವಿಲ್ಲ. ಅಣ್ಣ ಅತ್ತಿಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅಮ್ಮ ಅಪ್ಪ ಕೂಡ ಬಂದು ಬಿಟ್ಟಿದ್ದರು ನನ್ನ ಆರೈಕೆಗೆ. ರಮೇಶ್ ಅವರು ಮತ್ತು ಅವರ ಮನೆಯವರ ಕಾಟ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲವಂತೆ. ನಮ್ಮಿಂದ ತಪ್ಪಾಗಿ ಹೋಗಿದೆ, ನಮ್ಮ ಕೊನೆಯ ಮಗ ಅಚಾತುರ್ಯ ಮಾಡಿದ್ದಾನೆ, ಎಲ್ಲ ತಪ್ಪನ್ನು ನಮ್ಮಗಳ ಮೇಲೆ ಹಾಕಿಕೊಳ್ಳುತ್ತೇವೆ, ನಿಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂತ ಅವರ ಅಪ್ಪ ಅಮ್ಮ ರಮೇಶ್ ಹೇಳಿದರೂ ಕೂಡ ಆ ಮಾತನ್ನು ನಂಬಲು ಮನೆಯಲ್ಲಿ ಯಾರೂ ತಯಾರಿಲ್ಲ. ಯಾರಿಗೂ ಕೂಡ ಪುನಃ ನಾನು ಅವರ ಮನೆಗೆ ಹೋಗುವುದು ಇಷ್ಟವಿಲ್ಲ. ಸ್ವಲ್ಪ ದಿನಗಳಾದ ಮೇಲೆ ನಮ್ಮ ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗುವ ಹುಡುಗನನ್ನು ನೋಡಿ ಮದುವೆ ಮಾಡುತ್ತೇನೆ. ನಿನಗೆ ಹುಟ್ಟುವ ಮಗುವನ್ನೂ ಕೂಡ ನಾವೇ ನೋಡಿಕೊಳ್ಳುತ್ತೇವೆ ಅಂತ ಅಣ್ಣ ಹೇಳುತ್ತಾನೆ. ಏನು ಮಾಡಲಿ ನಾನು? ಶ್ರೀಮಂತವೂ ಕೂಡ ಅಣ್ಣ ಅದ್ಧೂರಿಯಾಗಿ ಮಾಡಿದ. 9 ತಿಂಗಳು ತುಂಬಿದ ನಂತರ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದೆ. ಆಶ್ಚರ್ಯವೆಂದರೆ ಆ ಮಗು ನೋಡಲು ಸಂಪೂರ್ಣವಾಗಿ ರಮೇಶ್ ರೀತಿ ಇದೆ. ಪದೇ ಪದೇ ರಮೇಶ್ ನೆನಪಾಗುತ್ತಾನೆ. ಅವನನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ಈ ಮಗುವಿನ ಜೊತೆ ನನ್ನ ಸಂಬಂಧ ದಿನಗಳು ಕಳೆದಂತೆ ಹೆಚ್ಚಾಗುತ್ತಿದೆ. ಆಗ ಒಂದು ಬಾರಿ ಅನಿಸಿತು, ರಮೇಶ್ ಅವನ ತಮ್ಮನನ್ನು ಸ್ವಂತ ಮಗನ ರೀತಿ ಅಂದುಕೊಂಡಿದ್ದ. ಅವನು ಚಿಕ್ಕವನು ಅಂತ. ನನಗೆ ಈ ಮಗುವಿನ ಮೇಲೆ ಪ್ರೀತಿ ಇರುವ ರೀತಿ ಅವನಿಗೂ ಕೂಡ ಅವನ ತಮ್ಮನ ಮೇಲೆ ಬ್ಲೈಂಡ್ ಲವ್ ಇದೆಯೇನೋ ಅಂತ ದಿನದಿಂದ ದಿನಕ್ಕೆ ಅವನ ಮೇಲೆ ನನಗೆ ಸಾಫ್ಟ್ ಕಾರ್ನರ್ ಹೆಚ್ಚಾಗುತ್ತಿದೆ. ನಾನು ನನ್ನ ಫೋನ್ ನಂಬರನ್ನು ಚೇಂಜ್ ಮಾಡಿದ್ದೆ. ಪದೇ ಪದೇ ಫೋನ್ ಮಾಡಿ ಟಾರ್ಚರ್ ಮಾಡುತ್ತಾನೆ ಅಂತ. ಇಂದು ಮಗುವಿಗೆ 11 ದಿನದ ಶಾಸ್ತ್ರ. ಗಂಡನ ಮನೆಯಿಂದ ನನಗೆ ಮತ್ತು ಮಗುವಿಗೆ ಬಟ್ಟೆಗಳು ಮತ್ತು ಕೆಲವು ಶಾಸ್ತ್ರದ ಸಾಮಾನುಗಳನ್ನು ತರುತ್ತಾರೆ. ಆದರೆ ಈಗ ಎಲ್ಲ ನನ್ನ ಅಪ್ಪನವರೇ ಮಾಡುತ್ತಾರೆ. ಅವರ ಖರ್ಚಿನಲ್ಲಿ ಅಂದುಕೊಂಡು ಸುಮ್ಮನಾದೆ. ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಯಿತು. ನನ್ನ ಅಣ್ಣ ತೆಗೆದ. ನಾನು ಮಗುವಿಗೆ ಹಾಲು ಕುಡಿಸುತ್ತಿದ್ದೆ. ಅವನು ಜೋರಾಗಿ ಕಿರುಚುತ್ತಿದ್ದಾನೆ. ಸೆಕ್ಯೂರಿಟಿಗೆ ಹೇಳುತ್ತಿದ್ದಾನೆ, ಇವರನ್ನು ಏಕೆ ಮನೆ ಒಳಗಡೆ ಬಿಟ್ಟಿರಿ? ನಮಗೆ ತಿಳಿಯದ ರೀತಿ. ಸೊಸೈಟಿಗೆ ಕಂಪ್ಲೇಂಟ್ ಮಾಡುತ್ತೇನೆ ಅಂತ. ಅಣ್ಣನ ಕಿರುಚಾಟ ಕೇಳಿ ಯಾರಿರಬಹುದು ಅನ್ನುವ ಕುತೂಹಲದಿಂದ ಬಂದರೆ ಶಾಕ್ ಆದೆ. ನನ್ನ ಗಂಡ, ಅತ್ತೆ, ಮಾವ, ನಾದಿನಿ ಎಲ್ಲರೂ ಅವರ ಕೈಯಲ್ಲಿ ಒಂದಷ್ಟು ಸಾಮಾನುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ನನಗೆ ಇನ್ನೂ ಭಯವಾಯಿತು. ಅಣ್ಣ ಏನಾದರೂ ಅಚಾತುರ್ಯ ಅವರ ಜೊತೆ ಮಾಡುತ್ತಾನೆ. ಅವರ ನೆರಳು ಕಂಡರೂ ಕೋಪ ಅವನಿಗೆ. ಆಗ ಅಪ್ಪ ಅಮ್ಮ ಅಣ್ಣನನ್ನು ಸಮಾಧಾನ ಮಾಡಿದರು. ಮನೆ ಒಳಗಡೆ ಬರಲು ಬಿಟ್ಟರು. ಮಗುವನ್ನಾಗಲಿ ನಮ್ಮ ಮಗಳನ್ನು ಆಗಲಿ ನೋಡುವ ಸಾಹಸ ಮಾಡಬೇಡಿ. ಮನೆ ಒಳಗೆ ಬಂದಿದ್ದೀರಾ, 1 ಲೋಟ ಕಾಫಿ ಕುಡಿದುಕೊಂಡು ಹೋಗಿ ಅಂತ ಅಪ್ಪ ಅಮ್ಮ ಹೇಳಿ ಒಳಗೆ ಬಂದರು. ಮಗು ಜೋರಾಗಿ ಅಳುತ್ತಿತ್ತು. ಬೇರೆಯವರ ವಿಷಯ ತಿಳಿದಿಲ್ಲ. ನನ್ನ ಗಂಡ ಓಡಿ ಬಂದ. ಮಗುವಿನ ಅಳುವಿನ ಶಬ್ದವನ್ನು ಅರಿತು ನಾನು ಇರುವ ಕಡೆ ಬಂದು ನನ್ನನ್ನು ನೋಡಿ ತುಂಬ ಖುಷಿಪಟ್ಟ. ಮಗುವನ್ನು ನೋಡಿ ಕಣ್ಣೀರು ಹಾಕಿದ. ಮಗುವನ್ನು ಮುಟ್ಟಲು ಬಂದ. ನಾನು ಮಗುವನ್ನು ಮುಟ್ಟಲು ಬಿಡಲಿಲ್ಲ. ಗಟ್ಟಿಯಾಗಿ ನನ್ನ 2 ಕೈಗಳಲ್ಲಿ ಮಗುವನ್ನು ಹಿಡಿದುಕೊಂಡಿರುವುದರಿಂದ ಅವನನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಅವನು ನನ್ನ 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಬದುಕಿನಲ್ಲಿ ನಾನು ಮಾಡಿದ ಒಂದು ತಪ್ಪಿಗೆ ನೀನು ದೂರ ಬಂದೆ. ಅಷ್ಟು ವರ್ಷ ನಾನು ತೋರಿಸಿದ ಪ್ರೀತಿ ಸುಳ್ಳಲ್ಲ, ಸತ್ಯ. ಇನ್ನು ನಿನಗೆ ಪ್ರೀತಿಯ ಧಾರೆಯನ್ನು ನಾನು ಎರೆಯಬೇಕು. ನಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನನಗೆ ಒಂದೇ ಒಂದು ಅವಕಾಶ ಮಾಡಿಕೊಡು.
ತಮ್ಮನ ವಿಷಯ ಅಂದರೆ ನೀನು ಹೇಳಿದ್ದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಏಕೆಂದರೆ ಪ್ರಪಂಚದಲ್ಲಿ ಅತ್ತಿಗೆ ಮೈದುನ ಅಂದರೆ ತಾಯಿ ಮಗನ ರೀತಿ, ಅದು ಸಾಧ್ಯವೇ ಇಲ್ಲ ಅನ್ನುವುದು ನನ್ನ ನಂಬಿಕೆ. ಅವನು ಕೂಡ ಒಳ್ಳೆಯವನ ರೀತಿ ಇದ್ದ. ಇತ್ತೀಚೆಗೆ ಕೆಟ್ಟ ಹುಡುಗರ ಸಹವಾಸ ಮಾಡಿ ಆ ರೀತಿ ಆಗಿದ್ದಾನೆ. ಅದಕ್ಕೆ ಅವನನ್ನು ಹಾಸ್ಟೆಲ್ಗೆ ಹಾಕಿದ್ದೇನೆ. ಇನ್ನು ಅವನು ಸಂಪೂರ್ಣವಾಗಿ ವಿದ್ಯಾಭ್ಯಾಸ ಮುಗಿಯುವವರೆಗೂ ಹಾಸ್ಟೆಲಿಂದ ಹೊರಗೆ ಬರುವುದಿಲ್ಲ. ಬಂದರೂ ಕೂಡ ಅವನು ನಿನಗೆ ಎಂದು ಸಿಗಬಾರದು. ಅವನು ಕೂಡ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಎಲ್ಲ ವಿಷಯವನ್ನು ಅವನೇ ನನಗೆ ವಿವರಿಸಿ ಹೇಳಿದ್ದು. ಅಂದಿನಿಂದ ಇಲ್ಲಿಯವರೆಗೂ ಪ್ರತಿದಿನ ನಾನು ಸತ್ತು ಬದುಕುತ್ತಿದ್ದೇನೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತಿತ್ತು. ಅವನು ಕೂಡ ಅಳುತ್ತಿದ್ದ. ಅವನ ಕಣ್ಣೀರು ನನ್ನ ಕಾಲ ಮೇಲೆ ಬೀಳುತ್ತಿತ್ತು. ನನಗೆ ಇನ್ನೂ ನೋವಾಗುತ್ತಿತ್ತು. ನನ್ನ ಮಗು ಅಳುತ್ತಿದ್ದವನು ಅವನ ಶಬ್ದ ನಿಲ್ಲಿಸಲಿಲ್ಲ. ಇನ್ನೂ ಕಿರುಚುತ್ತಲೇ ಇದ್ದ. ನನಗೆ ತುಂಬ ಕನ್ಫ್ಯೂಷನ್ ಆಗುತ್ತಿದೆ. ಅಷ್ಟರಲ್ಲಿ ನನ್ನ ಅತ್ತೆ ಮಾವ ಬಂದು ನನ್ನ ಎದುರಿಗೆ ಕೈ ಮುಗಿದರು. ನೀನಿಲ್ಲವಾದರೆ ಅವನು ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ಇನ್ನೂ ಸ್ವಲ್ಪ ದಿನ ಆಗಿ ಹೋದರೆ ನೀನು ಅವನ ಸಾವಿಗೆ ಬರಬೇಕು ಅಂದರು. ಅಷ್ಟು ಅವನು ನಿನ್ನನ್ನು ಪ್ರೀತಿಸುತ್ತಾನೆ. ಏನೋ ಕೆಟ್ಟ ಸಮಯ ನಡೆದು ಹೋಯಿತು. ಅದು ತಪ್ಪೇ ಸರಿ. ಆ ಎಲ್ಲ ತಪ್ಪನ್ನು ನಮ್ಮ ಮೇಲೆ ಹಾಕಿಕೊಳ್ಳುತ್ತೇವೆ. ನೀನು ಈಗ ನಮ್ಮ ಜೊತೆ ಇರುವ ಅವಶ್ಯಕತೆ ಇಲ್ಲ ಮಗಳೇ. ನೀನು ಮತ್ತು ರಮೇಶ್ ಸಪ್ರೇಟ್ ಮನೆ ಮಾಡಿಕೊಳ್ಳಿ. ರಮೇಶ್ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡಿದ್ದಾನೆ. ನಿನ್ನ ಖುಷಿ ಮಾತ್ರ ನನಗೆ ಬೇಕು ಮಗಳೇ. ಅಲ್ಲಿದ್ದ ಪರಿಸ್ಥಿತಿಯನ್ನು ನೋಡಿ ಅಣ್ಣ, ಅತ್ತಿಗೆ, ಅಪ್ಪ, ಅಮ್ಮ ಎಲ್ಲರೂ ಕೂಡ ಸೈಲೆಂಟ್ ಆದರು. ಏಕೆಂದರೆ ನೀನು ನನ್ನ ಜೊತೆ ಬರಲು ಒಪ್ಪಿಕೊಳ್ಳುವವರೆಗೂ ನಾನು ನಿನ್ನ ಕಾಲನ್ನು ಬಿಡುವುದಿಲ್ಲ ಅಂತ ರಮೇಶ್ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಅಷ್ಟರಲ್ಲಿ ಅಣ್ಣ ಹೇಳಿದ, ನಿನ್ನ ಜೊತೆ ಅವಳನ್ನು ಕಳಿಸುತ್ತೇನೆ. ಆದರೆ ನೀನು ಬೇರೆ ಊರಿನಲ್ಲಿ ಇರುತ್ತೀಯಾ? ಯಾವುದೇ ಕಾರಣಕ್ಕೂ ನಿನ್ನ ಮನೆಯವರ ಜೊತೆ ನಿನ್ನ ತಮ್ಮನ ಜೊತೆ ಸಂಬಂಧ ಇಟ್ಟುಕೊಳ್ಳಬಾರದು. ಅಕಸ್ಮಾತ್ ನೀನು ಇಟ್ಟುಕೊಂಡರೂ ಕೂಡ ನನ್ನ ತಂಗಿಗೆ ನಿನ್ನ ತಮ್ಮನ ಮುಖ ಎಂದಿಗೂ ಕೂಡ ತೋರಿಸಬಾರದು. ನನ್ನ ಅಪ್ಪ ಅಮ್ಮನನ್ನು ನಿಮ್ಮ ಜೊತೆ ಸ್ವಲ್ಪ ದಿನ ಕಳಿಸುತ್ತೇನೆ. ನಂಬಿಕೆ ಬಂದರೆ ನಿನ್ನ ಜೊತೆ ಇರಲಿ. ಇಲ್ಲವಾದರೆ ಪುನಃ ಕರೆದುಕೊಂಡು ಬಂದು ನಾನು ಬೇರೆ ಮದುವೆ ಮಾಡುತ್ತೇನೆ ಅವಳಿಗೆ. ನಿನ್ನ ತಂಗಿ ಆ ಮದುವೆಗೆ ಬೇಕಾದ ಸಹಾಯ ಮಾಡುವೆ. ನಿನ್ನ ಅಪ್ಪ ಅಮ್ಮನಿಗೂ ಬೇಕಾದರೂ ಸಹಾಯ ಮಾಡುತ್ತೇನೆ. ಜೀವನದಲ್ಲಿ ಎಂದಿಗೂ ಕೂಡ ನಾನು ಅಷ್ಟೇ ಅಲ್ಲ, ನನ್ನ ಮನೆಯ ಪ್ರತಿಯೊಬ್ಬರೂ ಕೂಡ ನಿನ್ನ ತಮ್ಮನನ್ನು ಕ್ಷಮಿಸುವುದಿಲ್ಲ. ಅಕಸ್ಮಾತ್ ನಾನು ಆ ದಿನ ಆ ಸಮಯಕ್ಕೆ ಹೋಗಿಲ್ಲವಾದರೆ ನನ್ನ ತಂಗಿಗೆ ಎಷ್ಟು ಕೆಟ್ಟದ್ದು ಆಗುತ್ತಿತ್ತು. ಇನ್ನೂ ನೆನೆಸಿಕೊಂಡರೆ ಕೈಕಾಲು ಅದರುತ್ತದೆ ಅಂತ ನನ್ನ ಅಣ್ಣ ಹೇಳುತ್ತಿದ್ದ. ಅಷ್ಟರಲ್ಲಿ ನಾನು ರಮೇಶ್ಗೆ ಹೇಳಿದೆ, ಪ್ಲೀಸ್ ನನ್ನ ಕಾಲನ್ನು ಬಿಡಿ. ನಾನು ನಿಮ್ಮ ಜೊತೆ ಬರುತ್ತೇನೆ. ಕೇವಲ ನಿಮ್ಮ ಮಗುವಿಗಾಗಿ. ಅದಕ್ಕೆ ಅಪ್ಪ ಬೇಕು. ಅದಕ್ಕಾಗಿ ಈ ಬಾರಿ ಒಂದು ಅವಕಾಶ ಕೊಟ್ಟು ನೋಡುತ್ತೇನೆ. ನನ್ನ ಸಂಪೂರ್ಣ ರಕ್ಷಣೆ ಮಾಡದೆ ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲವಾದರೆ ಮತ್ತೆ ಯಾವುದೇ ಕಾರಣಕ್ಕೂ ಈ ಸಂಬಂಧವನ್ನು ಮುಂದುವರಿಸುವುದಿಲ್ಲ. ನಾನು ಹೊರಗೆ ಬಂದು ಹೊಸ ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಅಂತ ಹೇಳಿದಾಗ ರಮೇಶ್ ನನ್ನ ಕೈಯನ್ನು ಹಿಡಿದುಕೊಂಡು ಒಂದೇ ಒಂದು ಅವಕಾಶ ಕೊಟ್ಟು ನೋಡು, ನಿನಗೆ ನಿರಾಸೆ ಮಾಡುವುದಿಲ್ಲ ಅಂತ ಹೇಳಿದರು. ಇಷ್ಟು ಹೊತ್ತು ಅಳುತ್ತಿದ್ದ ನಮ್ಮ ಮಗು ಅಳು ನಿಲ್ಲಿಸಿದ. ಅವನಿಗೂ ಕೂಡ ಅವನಪ್ಪ ಬೇಕೇನೋ ಅಂತ ಅನಿಸಿತು. ಅಂದು ಎಲ್ಲ ಶಾಸ್ತ್ರವನ್ನು ಮುಗಿಸಿ ನನ್ನನ್ನು ರಮೇಶ್ ಜೊತೆ ಅಣ್ಣ ಬೇಸರದಿಂದ ಇಂಡಿಯಾಕ್ಕೆ ಕಳಿಸಿದ. ಅಪ್ಪ ಅಮ್ಮ ಕೂಡ ನನ್ನ ಜೊತೆ ಬಂದರು, ನನ್ನ ಮತ್ತು ಮಗುವಿನ ಹಾರೈಕೆಗಾಗಿ. ಈಗ ನಾವು ಬೇರೆ ಊರಿನಲ್ಲಿ ಇದ್ದೇವೆ. ಅತ್ತೆ ಮಾವ ಅವರ ಜೊತೆ ಇಲ್ಲ. ಅಪ್ಪ ಅಮ್ಮ ಮಗುವನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ನನ್ನನ್ನು ಕೂಡ. ಇನ್ನೂ ಬಾಣಂತನ ಮುಗಿದಿಲ್ಲ. ಇಲ್ಲಿ ಬಂದು 4-5 ತಿಂಗಳು ಆಗಿದ್ದರೂ ರಮೇಶ್ ಮತ್ತು ನನ್ನ ಸಂಬಂಧ ಮೊದಲಿನ ರೀತಿ ಆಗಿಲ್ಲ. ಪದೇ ಪದೇ ನನ್ನ ಹಿಂದೆ ಸುತ್ತುತ್ತಾರೆ. ಆದರೆ ಅವರ ಜೊತೆ ಸಂಪೂರ್ಣವಾಗಿ ಮೊದಲ ರೀತಿ ಆಗಲು ಇನ್ನೂ ಸಮಯ ಬೇಕು. ಮಗುವಿಗೆ 5 ತಿಂಗಳ ನಾಮಕರಣವನ್ನು ಕೂಡ ಮಾಡಿದೆವು ಅದ್ದೂರಿಯಾಗಿ. ಅಣ್ಣ ಅತ್ತಿಗೆ ಅವರ ಮಕ್ಕಳು ಕೂಡ ಬಂದಿದ್ದರು. ತುಂಬ ಚೆನ್ನಾಗಿ ನಾಮಕರಣ ನಡೆಯಿತು. ಶಾಸ್ತ್ರ ಮಾಡುವಾಗ ನನ್ನ ಮತ್ತು ಅವರ ಕೈಗಳು ಪದೇ ಪದೇ ಟಚ್ ಆಗುತ್ತಿದ್ದೆವು. ಇದೇ ಮೊದಲ ಬಾರಿ ತುಂಬ ಸಮಯವಾದ ಮೇಲೆ ಈ ರೀತಿ ನಾವಿಬ್ಬರು ಒಬ್ಬರಿಗೊಬ್ಬರು ಟಚ್ ಆಗುತ್ತಿರುವುದು. ಅತ್ತೆ ಮಾವ ತುಂಬ ಖುಷಿಯಿಂದ ಇದ್ದರು. ನಾದಿನಿ ಕೂಡ ನನ್ನ ಹಿಂದೆ ಸುತ್ತುತ್ತಿದ್ದಳು. ಆದರೆ ಮೈದುನ ಮಾತ್ರ ಬಂದಿರಲಿಲ್ಲ. ಅವನು ಇನ್ನೆಂದು ನನ್ನ ಫಂಕ್ಷನ್ಗಳಿಗೆ ಬರುವುದಿಲ್ಲ. ಮನೆಗೆ ಹೋದ ಮೇಲೆ ಅಮ್ಮ ನನಗೆ ಮತ್ತು ಮಗುವಿಗೆ
ದೃಷ್ಟಿಯ ಆರತಿ ಮಾಡಿದಳು. ರೆಸ್ಟ್ ಮಾಡು, ಇಂದು ರಾತ್ರಿ ಮಗುವನ್ನು ನಾನು ಸುಧಾರಿಸುತ್ತೇನೆ, ನೀನು ತುಂಬ ಸುಸ್ತಾಗಿದ್ದೀಯಾ ಅಂತ ಅಮ್ಮ ಹೇಳಿದಳು. ನಾನು ಹೋಗಿ ಮಲಗಿಕೊಂಡೆ. ಮಧ್ಯರಾತ್ರಿ ಎಚ್ಚರವಾದಾಗ ನನ್ನ ಪಕ್ಕ ರಮೇಶ್ ಮಲಗಿದ್ದರು. ನನಗೆ ಖುಷಿಯಾಯಿತು. ಗಟ್ಟಿಯಾಗಿ ಅವರನ್ನು ತಬ್ಬಿಕೊಂಡೆ. ಅವರು ಕೂಡ ನನ್ನನ್ನು ತಬ್ಬಿಕೊಂಡರು. ಪುನಃ ನಮ್ಮಿಬ್ಬರ ಮಿಲನವಾಯಿತು. ನಾವಿಬ್ಬರು ಒಂದಾದೆವು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.